ಒಂದು ವೇಳೆ ನೀವು ಪ್ರತಿದಿನ ಬೆಳಿಗ್ಗೆ ಎಚ್ಚರವಾದಾಗ ಯಾವುದೇ ಎಚ್ಚರಿಕೆ ಗಂಟೆಯ ಅಲಾರಾಂನ ಅವಶ್ಯಕತೆ ಇಲ್ಲದೆ ನಿಮ್ಮ ಹೃದಯವೇ ಚೆನ್ನಾಗಿದೆ, ಇಂದು ಮತ್ತೇನೋ ಅದ್ಭುತವಾದ ಕೆಲಸವನ್ನು ಮಾಡೋಣ ಎಂದು ಆಂತರಿಕವಾಗಿ ಹೇಳುತ್ತಿದ್ದರೆ ನಿಮ್ಮನ್ನು ಆಕರ್ಷಿಸುವ ಆ ಪ್ರಬಲವಾದ ಕಾರಣವೇ ಇಕಿಗಾಯಿ ಆಗಿದೆ. ಜೀವನದ ಈ ಅಸಲಿ ರಹಸ್ಯವನ್ನು ಅರಿಯಲು ನೀವೆಲ್ಲರೂ ಸಿದ್ಧರಾಗಿದ್ದೀರಾ? ನಮಸ್ಕಾರ, ನಮ್ಮ ಪ್ರೀತಿಯ ವೀಕ್ಷಕರೇ ಮತ್ತು ಪುಸ್ತಕಧಾರೆ ಕುಟುಂಬದ ಸದಸ್ಯರೇ, ನಿಮ್ಮೆಲ್ಲರಿಗೂ ಈ ವಿಶಿಷ್ಟವಾದ ಮತ್ತು ಜ್ಞಾನಪೂರ್ಣ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ನಿಮ್ಮೆಲ್ಲರ ಬೆಂಬಲ ಮತ್ತು ಸಹಕಾರವನ್ನು ನಾವು ಸದಾ ಗೌರವಿಸುತ್ತೇವೆ. ನಮ್ಮ ನಿರಂತರ ಪ್ರಯತ್ನವೇನೆಂದರೆ ಪ್ರಪಂಚದಾದ್ಯಂತ ಓದುಗರ ಮನಸ್ಸನ್ನು ಗೆದ್ದಿರುವ ಅತ್ಯುತ್ತಮ ಪುಸ್ತಕಗಳ ಸಾರಾಂಶವನ್ನು ನಿಮಗೆ ಸರಳವಾದ, ಆಳವಾದ ಮತ್ತು ಅತ್ಯಂತ ಸಮಗ್ರವಾದ ರೀತಿಯಲ್ಲಿ ತಲುಪಿಸುವುದು. ಇಂದು ನಾವು ವಿಶ್ಲೇಷಿಸುತ್ತಿರುವ ಪುಸ್ತಕ ಕೇವಲ ಒಂದು ಓದುವ ವಸ್ತುವಲ್ಲ, ಬದಲಿಗೆ ಇಡೀ ಜೀವನದ ಮಾರ್ಗದರ್ಶನ ಸೂತ್ರವಾಗಿದೆ. ಆ ಮಹತ್ವದ ಕೃತಿ ಇಕಿಗಾಯಿ, ಜೀವಿಸುವ ಕಾರಣ. ಈ ಪುಸ್ತಕದ ಲೇಖಕರಾದ ಡಾಕ್ಟರ್ ಹೆಕ್ಟರ್ ಗ್ರಾಸಿಯಾ ಮತ್ತು ಫ್ರಾನ್ಸಿಸ್ ಮಿರಾಯ್ಸ್ ಅವರು ಜಪಾನಿನ ಜೀವನ ಶೈಲಿ ಮತ್ತು ದೀರ್ಘಾಯುಷ್ಯದ ರಹಸ್ಯಗಳನ್ನು ತೆರೆದಿಟ್ಟಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಜಗತ್ತಿನಲ್ಲಿಯೇ ಅತ್ಯಂತ ಹೆಚ್ಚು ಜೀವಿತಾವಧಿಯ ದಾಖಲೆಯನ್ನು ಹೊಂದಿರುವ ಜಪಾನ್ನ ಒಕಿನಾವಾ ದ್ವೀಪದಲ್ಲಿರುವ ಉಗಿಮೆ ಗ್ರಾಮದ ಜನರ ಸಂತೋಷ ಮತ್ತು ಉದ್ದೇಶಪೂರ್ಣ ಜೀವನದ ಕಲೆಯಾಗಿದೆ ಇಕಿಗಾಯಿ. ಇಲ್ಲಿನ ಹಿರಿಯರು 100 ವರ್ಷಗಳಿಗೂ ಹೆಚ್ಚು ಕಾಲ ಸಂಪೂರ್ಣ ಸಂತೋಷ ಮತ್ತು ಉದ್ದೇಶದೊಂದಿಗೆ ಜೀವಿಸುತ್ತಾರೆ. ನಿಮ್ಮೆಲ್ಲರೂ ನಮ್ಮೊಂದಿಗೆ ಈ ಆಳವಾದ ಚಿಂತನೆಯ ಪ್ರಯಾಣದಲ್ಲಿ ಪಾಲ್ಗೊಳ್ಳಬೇಕು ಎಂದು ನಾವು ವಿನಂತಿಸುತ್ತೇವೆ. ಭಾಗ 1, ಇಕಿಗಾಯಿ ಎಂಬ ಜೀವನದ ಕೇಂದ್ರಬಿಂದು. ಅಧ್ಯಾಯ 1, ಇಕಿಗಾಯಿಯ ಅರ್ಥ, ಮಹತ್ವ ಮತ್ತು 4 ಅಂಶಗಳ ಸಂಯೋಜನೆ. ಈ ಅದ್ಭುತವಾದ ಜೀವನ ಶೈಲಿಯ ಕಥೆಯು ಜಪಾನ್ನ ಒಂದು ಅತಿ ಸಣ್ಣ ಆದರೆ ವಿಶ್ವದ ಗಮನ ಸೆಳೆದ ಗ್ರಾಮವಾದ ಒಗಿಮಿಯಿಂದ ಪ್ರಾರಂಭವಾಗುತ್ತದೆ. ಈ ಗ್ರಾಮವು ಪ್ರಪಂಚದ ಅತಿ ಹೆಚ್ಚು ಶತಾಯುಷಿಗಳನ್ನು ಹೊಂದಿದೆ ಮತ್ತು ಅವರು 100 ವರ್ಷಗಳಿಗಿಂತ ಹೆಚ್ಚು ಕಾಲ ಬದುಕಿದ್ದರೂ ಅವರಿಗೆ ಯಾವುದೇ ದೈಹಿಕ ಆಯಾಸವಿಲ್ಲ, ಕೇವಲ ಉದ್ದೇಶಪೂರ್ವಕ ಸಂತೋಷವಿದೆ. ಇಕಿಗಾಯಿ ಎಂದೇ ಸರಳವಾಗಿ ಹೇಳುವುದಾದರೆ ಜೀವಿಸುವ ಕಾರಣ ಅಥವಾ ನಿಮ್ಮ ಅಸ್ತಿತ್ವದ ಉದ್ದೇಶವೇ ಆಗಿದೆ. ಇದು ನಿಮಗೆ ಪ್ರತಿದಿನ ಬೆಳಿಗ್ಗೆ ಆರಾಮದಾಯಕ ಹಾಸಿಗೆಯಿಂದ ಮೇಲೆದ್ದು ಸಕ್ರಿಯವಾಗಿ ಮುಂದುವರಿಯಲು ಪ್ರೇರಣೆ ನೀಡುವ ಪ್ರಬಲವಾದ ಕಾರಣ. ಅದು ನಿಮ್ಮ ಮನೆಯ ಹಿಂದಿನ ತೋಟದಲ್ಲಿರುವ ಗಿಡಗಳಿಗೆ ಪ್ರೀತಿಯಿಂದ ನೀರು ಹಾಕುವ ಸಣ್ಣ ಕೆಲಸವಾಗಿರಬಹುದು, ನೀವು ಹೊಸ ಕಲಾಕೃತಿಯ ಮೇಲೆ ಗಮನವಿಟ್ಟು ಕೆಲಸ ಮಾಡುವುದಾಗಿರಬಹುದು, ಅಥವಾ ನಿಮ್ಮ ಮೊಮ್ಮಕ್ಕಳಿಗೆ ಹೊಸ ಕಥೆಗಳನ್ನು ಸಂತೋಷದಿಂದ ಹೇಳುವುದಾಗಿರಬಹುದು. ಇಕಿಗಾಯಿ ಕೇವಲ ಒಂದು ಏಕೈಕ ಸೂತ್ರವಲ್ಲ, ಬದಲಿಗೆ ಇದು ನಮ್ಮ ಜೀವನದ ಅತ್ಯಂತ ಪ್ರಮುಖವಾದ 4 ಅಂಶಗಳ ಸಂಯೋಜನೆಯಾಗಿದೆ. ಜಪಾನಿಯರು ಪ್ರತಿ ಮನುಷ್ಯನಿಗೆ ಕನಿಷ್ಠ ಒಂದು ಇಕಿಗಾಯಿಯಾರು ಇರುತ್ತದೆ ಎಂದು ನಂಬುತ್ತಾರೆ, ಆದರೆ ಅದನ್ನು ಕಂಡುಹಿಡಿಯುವುದು ಕೆಲವೊಮ್ಮೆ ಬಹಳ ಕಷ್ಟಕರವಾಗಿರುತ್ತದೆ ಮತ್ತು ಕೆಲವರು ತಮ್ಮ ಇಡೀ ಜೀವನವನ್ನು ಅದನ್ನು ಹುಡುಕುವುದರಲ್ಲೇ ಕಳೆಯಬಹುದು. ಆ 4 ಪ್ರಮುಖ ವಲಯಗಳು ಹೀಗಿವೆ. 1. ನೀವು ಏನನ್ನು ಪ್ರೀತಿಸುತ್ತೀರಿ? ವಾಟ್ ಯು ಲವ್. ನಿಮಗೆ ಅತೀವ ಸಂತೋಷವನ್ನು ನೀಡುವ, ನಿಮ್ಮನ್ನು ಆಕರ್ಷಿಸುವ ಮತ್ತು ಆಯಾಸವಿಲ್ಲದೆ ನಿರಂತರವಾಗಿ ಮಾಡಲು ಇಷ್ಟಪಡುವ ಯಾವುದು? ಇದು ನಿಮ್ಮ ಕಚೇರಿಯ ಕೆಲಸವಾಗಿರಬಹುದು, ಹಾಡುವುದು, ಅಥವಾ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡುವುದಾಗಿರಬಹುದು. ನೀವು ಯಾವುದರಲ್ಲಿ ಪರಿಣತರಾಗಿದ್ದೀರಿ? ವಾಟ್ ಯು ಆರ್ ಗುಡ್ ಆಟ್. ನಿಮ್ಮಲ್ಲಿರುವ ಸಹಜವಾದ ಕೌಶಲ್ಯಗಳು ಯಾವುವು? ಯಾವ ಕೆಲಸವನ್ನು ನೀವು ಇತರರಿಗಿಂತ ಚೆನ್ನಾಗಿ ಮಾಡಲು ಸಾಧ್ಯ? ನೈಸರ್ಗಿಕ ಕೌಶಲ್ಯ ಕಡಿಮೆ ಇದ್ದರೂ ನಿರಂತರ ಅಭ್ಯಾಸದಿಂದ ನೀವು ಪರಿಪೂರ್ಣತೆಯನ್ನು ಪಡೆಯಬಹುದು. 3. ಪ್ರಪಂಚಕ್ಕೆ ಏನಾದರೂ ಅವಶ್ಯಕತೆ ಇದೆಯೇ? ವಾಟ್ ದಿ ವರ್ಲ್ಡ್ ನೀಡ್ಸ್. ನೀವು ಪ್ರೀತಿಸುವ ಮತ್ತು ಚೆನ್ನಾಗಿ ಮಾಡುವ ಕೆಲಸದಿಂದ ನಿಮ್ಮ ಸುತ್ತಮುತ್ತಲಿನ ಜನರ ಅಥವಾ ಇಡೀ ಸಮಾಜದ ಸಮಸ್ಯೆಗಳನ್ನು ಪರಿಹರಿಸಬಹುದೇ? ಜಗತ್ತಿಗೆ ನಿಮ್ಮಿಂದ ಯಾವ ರೀತಿಯ ಕೊಡುಗೆ ಬೇಕು? 4. ಯಾವುದಕ್ಕಾಗಿ ನಿಮಗೆ ಹಣ ನೀಡಬಹುದು? ವಾಟ್ ಯು ಕ್ಯಾನ್ ಬಿ ಪೇಡ್ ಫಾರ್. ನಿಮ್ಮಲ್ಲಿರುವ ಕೌಶಲ್ಯಕ್ಕೆ ಮತ್ತು ಪ್ರಪಂಚದ ಅಗತ್ಯಕ್ಕೆ ಅನುಗುಣವಾಗಿ ಆರ್ಥಿಕವಾಗಿ ಪ್ರತಿಫಲ, ಅಂದರೆ ಸೂಕ್ತ ಹಣವನ್ನು ಪಡೆಯಲು ಸಾಧ್ಯವೇ? ನಿಮಗೆ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಇಷ್ಟವಿರಬಹುದು, ಆದರೆ ಅದಕ್ಕೆ ಹಣ ಸಿಗದಿರಬಹುದು. 4 ವಲಯಗಳ ಸಂಯೋಗದ ಅರ್ಥ, ಈ 4 ಅಂಶಗಳು ಸಂಪೂರ್ಣವಾಗಿ ಒಗ್ಗೂಡದಿದ್ದರೆ ಜೀವನದಲ್ಲಿ ಒಂದು ರೀತಿ ಖಾಲಿ ಮತ್ತು ಅಪೂರ್ಣತೆಯ ಭಾವನೆ ಉಳಿಯುತ್ತದೆ. ನೀವು ಇಷ್ಟಪಡುವ ಮತ್ತು ಅದರಲ್ಲಿ ಉತ್ತಮವಾಗಿರುವ ಕೆಲಸವು ನಿಮ್ಮ ಉತ್ಸಾಹ, ಪ್ಯಾಷನ್ ಆಗುತ್ತದೆ. ನೀವು ಉತ್ತಮವಾಗಿರುವ ಮತ್ತು ಅದಕ್ಕಾಗಿ ಹಣ ಸಿಗುವ ಕೆಲಸವು ನಿಮ್ಮ ವೃತ್ತಿ, ಪ್ಯಾಷನ್ ಆಗುತ್ತದೆ. ನಿಮಗೆ ಹಣ ಸಿಗುವ ಮತ್ತು ಜಗತ್ತಿಗೆ ಅಗತ್ಯವಿರುವ ಕೆಲಸವು ನಿಮ್ಮ ಉದ್ಯೋಗ, ವೊಕೇಶನ್ ಆಗುತ್ತದೆ. ಮತ್ತು ಜಗತ್ತಿಗೆ ಅಗತ್ಯವಿರುವ ಹಾಗೂ ನಿಮಗೆ ಇಷ್ಟವಾದ ಅಂಶಗಳು ಸೇರಿ ನಿಮ್ಮ ಧ್ಯೇಯ ಅಥವಾ ಮಿಷನ್ ಆಗುತ್ತದೆ. ಈ ಎಲ್ಲವೂ ಒಗ್ಗೂಡಿದಾಗ ಅದು ನಿಮ್ಮ ಸಂಪೂರ್ಣ ಇಕಿಗಾಯಿ ಆಗುತ್ತದೆ. ಇಕಿಗಾಯಿ ಎಂದರೆ ನೀವು ಶತಕೋಟಿ ಸಂಪಾದಿಸುವುದಲ್ಲ, ಬದಲಿಗೆ ನೀವು ನಿಮ್ಮನ್ನು ಒಳಗಿನಿಂದ ಜೀವಂತವಾಗಿ ಮತ್ತು ಜಾಗೃತವಾಗಿ ಇರಿಸುವಂತಹ ಕೆಲಸ. ಲೇಖಕರು ಈ ಸಂದರ್ಭದಲ್ಲಿ ಸ್ಟೀವ್ ಜಾಬ್ಸ್ ಅವರ ಕೊನೆಯ ಸಂದೇಶದ ಕಥೆಯನ್ನು ನೆನಪಿಸುತ್ತಾರೆ. ಜಾಬ್ಸ್ ಅವರು ಯಶಸ್ಸಿನ ಉತ್ತುಂಗವನ್ನು ತಲುಪಿದ್ದರೂ ಅವರಿಗೆ ಕೆಲಸವನ್ನು ಹೊರತುಪಡಿಸಿ ಜೀವನದಲ್ಲಿ ಬಹಳ ಕಡಿಮೆ ಸಂತೋಷ ಸಿಕ್ಕಿತ್ತು ಮತ್ತು ಸಂಪತ್ತು ಕೇವಲ ಒಂದು ಅಭ್ಯಾಸವಾಗಿ ಮಾರ್ಪಟ್ಟಿತ್ತು. ಈ ಅಧ್ಯಾಯವು ನಮ್ಮೆಲ್ಲರನ್ನೂ ಆಳವಾದ ಪ್ರಶ್ನೆಗಳ ಕಡೆಗೆ ಕರೆದೊಯ್ಯುತ್ತದೆ. ನಾನು ಏಕೆ ಇಲ್ಲಿದ್ದೇನೆ? ಪ್ರತಿದಿನ ಬೆಳಿಗ್ಗೆ ಏಳಲು ನನ್ನನ್ನು ಒತ್ತಾಯಿಸುವ ವಿಷಯ ಯಾವುದು? ಉದ್ದೇಶ ಮತ್ತು ದೀರ್ಘಾಯುಷ್ಯದ ರಹಸ್ಯ. ನಿಮ್ಮ ಜೀವನಕ್ಕೆ ಒಂದು ಸ್ಪಷ್ಟ ಉದ್ದೇಶವನ್ನು ಇಕಿಗಾಯಿ ರೂಪದಲ್ಲಿ ಕಂಡುಕೊಳ್ಳುವುದರಿಂದ ಅದು ನಿಮ್ಮ ದೈಹಿಕ ಆರೋಗ್ಯದ ಮೇಲೆ ಅಗಾಧವಾದ ಪ್ರಭಾವ ಬೀರುತ್ತದೆ. ಸಂಶೋಧನೆಗಳು ತೋರಿಸುವಂತೆ ಗುರಿಯನ್ನು ಹೊಂದಿರುವುದು
ದೇಹದಲ್ಲಿ ದೈಹಿಕ ಉರಿಯೂತಕ್ಕೆ ಕಾರಣವಾಗುವ ಜೀನ್ಗಳ ಬೆಳವಣಿಗೆಯನ್ನು ತಡೆಯುತ್ತದೆ ಮತ್ತು ಜೀವಕೋಶಗಳ ವೃದ್ಧಾಪ್ಯ ಪ್ರಕ್ರಿಯೆಯನ್ನು ಕೂಡ ನಿಧಾನಗೊಳಿಸುತ್ತದೆ. ಉದ್ದೇಶವಿಲ್ಲದಿದ್ದರೆ ನಿಮ್ಮ ಜೀವನವು ಗಂಭೀರವಾಗಿ ಕುಗ್ಗಬಹುದು. ಉಗಿಮಿ ಗ್ರಾಮದ ವೃದ್ಧರು ನೇಕಾರಿಕೆ, ಚಹಾ ತಯಾರಿಕೆ ಅಥವಾ ಇತರರೊಂದಿಗೆ ಮಾತನಾಡುವಂತಹ ಸಣ್ಣಪುಟ್ಟ ದೈನಂದಿನ ಕೆಲಸಗಳಲ್ಲಿ ತಮ್ಮ ಇಕಿಗಾಯಿಯನ್ನು ಕಂಡುಕೊಳ್ಳುತ್ತಾರೆ. ಅಧ್ಯಾಯ 2. ಲೋಗೋಥೆರಪಿ ಮತ್ತು ಉದ್ದೇಶದ ಶಕ್ತಿ. ಕೆಲವೊಮ್ಮೆ ಜೀವನದ ಅರ್ಥ ಕೇವಲ ಬದುಕುವುದು ಮಾತ್ರವಲ್ಲ, ಬದಲಾಗಿ ಅದನ್ನು ಬದುಕಲು ಒಂದು ಕಾರಣವನ್ನು ಕಂಡುಕೊಳ್ಳುವುದು. ಈ ಉದ್ದೇಶದ ಮನೋವಿಜ್ಞಾನಕ್ಕೆ ಮತ್ತಷ್ಟು ಆಳವನ್ನು ನೀಡುವ ತತ್ವವೇ ಲೋಗೋಥೆರಪಿ. ಡಾಕ್ಟರ್ ವಿಕ್ಟರ್ ಫ್ರಾಂಕಲ್ ಅವರು ಈ ತತ್ವವನ್ನು ಸ್ಥಾಪಿಸಿದರು. ಇವರು 2ನೇ ಮಹಾಯುದ್ಧದ ಈತನ ಶಿಬಿರದ ಅತ್ಯಂತ ಕಠಿಣ ಪರಿಸ್ಥಿತಿಯನ್ನು ಬದುಕಿ ನೋಡಿದವರು. ಅಲ್ಲಿ ಅವರು ಕಲಿತ ಅಮೂಲ್ಯ ಪಾಠ: ಒಬ್ಬ ಮನುಷ್ಯನಿಗೆ ಏಕೆ, ವೈ ಎಂಬ ಕಾರಣ ತಿಳಿದಿದ್ದರೆ ಆಗ ಅವನು ಯಾವುದೇ ಹೇಗೆ, ಹೌ ಎಂಬ ಸಂಕಷ್ಟವನ್ನು ಸುಲಭವಾಗಿ ಸಹಿಸಿಕೊಳ್ಳಬಲ್ಲ. ಭವಿಷ್ಯದಲ್ಲಿ ಏನನ್ನಾದರೂ ಸಾಧಿಸುವ ಭರವಸೆ ಹೊಂದಿದ್ದ ಜನರು ಮಾತ್ರ ಕಷ್ಟದ ಸನ್ನಿವೇಶಗಳಲ್ಲಿಯೂ ದೃಢವಾಗಿ ಬದುಕಲು ಸಾಧ್ಯವಾಯಿತು. ಲೋಗೋಥೆರಪಿ ಪ್ರಕಾರ ನಿಮ್ಮ ಜೀವನದ ಅರ್ಥವನ್ನು ಕಂಡುಕೊಂಡಾಗ ಹಲವು ಮಾನಸಿಕ ಸಮಸ್ಯೆಗಳು ತಾನಾಗಿಯೇ ಪರಿಹರಿಸಲ್ಪಡುತ್ತವೆ. ಉದ್ದೇಶವಿಲ್ಲದಿರುವುದು ದುಃಖ ಮತ್ತು ನಿರಾಶೆಗೆ ಮುಖ್ಯ ಕಾರಣವಾಗುತ್ತದೆ. ಉದ್ದೇಶವಿಲ್ಲದ ಜೀವನವು ಅರ್ಥಹೀನವೆಂದು ತೋರುತ್ತದೆ. ಇದರಿಂದಾಗಿ ಸಂತೋಷವಾಗಿರಲು ಸಾಧ್ಯವಿಲ್ಲ. ಲೋಗೋಥೆರಪಿಯ ಮುಖ್ಯ ಉದ್ದೇಶವೇ ರೋಗಿಗಳನ್ನು ಅವರ ಆತಂಕ ಮತ್ತು ಖಿನ್ನತೆಗಳನ್ನು ದುರಿಸಲು ಪ್ರೇರೇಪಿಸುವುದು. ಇದರಿಂದ ಅವರು ತಮ್ಮ ಜೀವನದ ಉದ್ದೇಶವನ್ನು ಪ್ರಜ್ಞಾಪೂರ್ವಕವಾಗಿ ಕಂಡುಕೊಳ್ಳಬಹುದು. ನಮ್ಮ ನೋವಿಗೆ ಉತ್ತರವು ನಮ್ಮೊಳಗೆ ಅಡಗಿರುವ ಉದ್ದೇಶದಲ್ಲಿದೆ. ಲೋಗೋಥೆರಪಿ ಮನಸ್ಸಿನ ಈ ಖಾಲಿಯಾದ ಜಾಗವನ್ನು ತುಂಬಲು ಸಹಾಯ ಮಾಡುತ್ತದೆ. ಅಧ್ಯಾಯ 3. ಫ್ಲೋ ಸ್ಥಿತಿಯ ವಿಜ್ಞಾನ ಮತ್ತು ಏಕಾಗ್ರತೆ. ನೀವು ಒಂದು ಕೆಲಸದಲ್ಲಿ ಎಷ್ಟು ಸಂಪೂರ್ಣವಾಗಿ ತಲ್ಲೀನರಾಗುತ್ತೇನೆ, ಸಮಯದ ಅರಿವು, ಹಸಿವು ಮತ್ತು ಆಯಾಸದ ಭಾವನೆ ಎಲ್ಲವನ್ನೂ ಸಂಪೂರ್ಣವಾಗಿ ಮರೆತು ಬಿಡುತ್ತೀರಿ. ಇದೇ ಫ್ಲೋ ಸ್ಥಿತಿ. ಫ್ಲೋ ಎಂದರೆ ನೀವು ಮತ್ತು ನಿಮ್ಮ ಕೆಲಸ ಒಂದೇ ಆಗುವ ಸ್ಥಿತಿ. ಅಲ್ಲಿ ನಿಮ್ಮ ಕೆಲಸವು ಕೇವಲ ಒಂದು ಜವಾಬ್ದಾರಿಯಾಗಿ ಉಳಿಯದೆ ಆಳವಾದ ಧ್ಯಾನವಾಗಿ ಮಾರ್ಪಾಡಾಗುತ್ತದೆ. ಒಬ್ಬ ಬರಹಗಾರ ನಿರಂತರವಾಗಿ ಬರೆಯುತ್ತಾ ಹೋಗುವುದು, ಒಬ್ಬ ಕಲಾವಿದ ಬಣ್ಣಗಳಲ್ಲಿ ತೇಲಿ ಹೋಗುವುದು, ಅಥವಾ ಒಬ್ಬ ಮಗು ಗಂಟೆಗಳ ಕಾಲ ಆಟದಲ್ಲಿ ಮುಳುಗಿ ಹೋಗುವುದು. ಇವೆಲ್ಲವೂ ಫ್ಲೋಗೆ ಅತ್ಯುತ್ತಮ ಉದಾಹರಣೆಗಳು. ನೀವು ಬರಹಗಾರರಾಗಿರಲಿ, ಅಡುಗೆಯವರಾಗಿರಲಿ ಅಥವಾ ಕೋಡರ್ ಆಗಿರಲಿ, ನಿಮ್ಮ ಫ್ಲೋ ವಲಯ, ಫ್ಲೋ ಝೋನ್ ಯಾವುದೇ ಕೆಲಸ ಆಗಿರಬಹುದು. ನೀವು ಪ್ರತಿದಿನ ಆ ವಲಯಕ್ಕೆ ಪ್ರವೇಶಿಸಿದಾಗ ನಿಮ್ಮ ಜೀವನದಲ್ಲಿ ಕೇವಲ ಉತ್ಪಾದಕತೆ ಮಾತ್ರವಲ್ಲದೆ ಆಳವಾದ ಶಾಂತಿ ಮತ್ತು ಸಂತೋಷವೂ ಬರುತ್ತದೆ. ಜೀವನದ ನಿಜವಾದ ತೃಪ್ತಿಯು ಭೌತಿಕ ವಸ್ತುಗಳಲ್ಲಿಲ್ಲ, ಬದಲಿಗೆ ಅರ್ಥಪೂರ್ಣವಾದ ಅನುಭವಗಳಲ್ಲಿ ಅಡಗಿದೆ. ಫ್ಲೋ ಸ್ಥಿತಿಯನ್ನು ಸಾಧಿಸುವ ಮಾರ್ಗಗಳು. ಫ್ಲೋ ಸ್ಥಿತಿಯನ್ನು ಪ್ರಜ್ಞಾಪೂರ್ವಕವಾಗಿ ತರಲು 4 ಪ್ರಮುಖ ಹಂತಗಳನ್ನು ಅನುಸರಿಸಬೇಕು. 1. ಸ್ಪಷ್ಟ ಗುರಿ, ಕ್ಲಿಯರ್ ಗೋಲ್. ಕೆಲಸವನ್ನು ಪ್ರಾರಂಭಿಸುವ ಮೊದಲು ನೀವು ಏನು ಮಾಡಲು ಹೊರಟಿದ್ದೀರಿ, ಏಕೆ ಮತ್ತು ಯಾವಾಗ ಮುಗಿಸಬೇಕು ಎಂದು ಸ್ಪಷ್ಟವಾಗಿ ತಿಳಿದಿರಬೇಕು. ಕೆಲಸವನ್ನು ಮುಂದೂಡದೆ ಸಮಯಕ್ಕೆ ಮುಗಿಸಲು ಒಂದು ನಿರ್ದಿಷ್ಟವಾದ ಗಡುವನ್ನು, ಡೆಡ್ ಲೈನ್ ನಿರ್ಧರಿಸಬೇಕು. 2. ಕೌಶಲ್ಯ ಮತ್ತು ಸವಾಲಿನ ಸೂಕ್ತ ಸಮತೋಲನ, ಸ್ಕಿಲ್ ವರ್ಸಸ್ ಚಾಲೆಂಜ್ ಬ್ಯಾಲೆನ್ಸ್. ನಿಮ್ಮ ಕೆಲಸವು ತುಂಬಾ ಸುಲಭವೂ ಇರಬಾರದು, ತುಂಬಾ ಕಷ್ಟವೂ ಇರಬಾರದು. ಅದು ನಿಮ್ಮ ಈಗಿನ ಕೌಶಲ್ಯವನ್ನು ಸ್ವಲ್ಪ ಮಟ್ಟಿಗೆ ವಿಸ್ತರಿಸುವಂತಹ ಸವಾಲನ್ನು ಹೊಂದಿರಬೇಕು. ಅತಿಯಾದ ಸುಲಭ ಕೆಲಸ ಬೇಸರಕ್ಕೆ, ಅತಿಯಾದ ಕಷ್ಟದ ಕೆಲಸ ನಿರಾಶೆಗೆ ಕಾರಣವಾಗುತ್ತದೆ. 3. ನಿರಂತರ ಪ್ರತಿಕ್ರಿಯೆ, ಫೀಡ್ಬ್ಯಾಕ್. ನೀವು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿದ್ದೀರಾ ಅಥವಾ ಇಲ್ಲವೇ ಎಂದು ಕೆಲಸ ಮಾಡುವಾಗ ತಕ್ಷಣದ ಪ್ರತಿಕ್ರಿಯೆ ಸಿಗುತ್ತಿರಬೇಕು. 4. ಗೊಂದಲಗಳ ಸಂಪೂರ್ಣ ನಿವಾರಣೆ, ನೋ ಡಿಸ್ಟ್ರಾಕ್ಷನ್ಸ್ ಮತ್ತು ಏಕಾಗ್ರತೆ. ಫ್ಲೋ ಬರಲು ನಿಮ್ಮ ಸಂಪೂರ್ಣ ಗಮನವು ವರ್ತಮಾನದಲ್ಲಿ ಕೇಂದ್ರೀಕೃತವಾಗಿರಬೇಕು. ಮೊಬೈಲ್ ಫೋನ್ಗಳು, ಅನಗತ್ಯ ಶಬ್ದಗಳು ಫ್ಲೋನ ಶತ್ರುಗಳು. ಏಕಕಾಲದಲ್ಲಿ ಹಲವು ಕೆಲಸಗಳನ್ನು ಮಾಡುವುದನ್ನು, ಮಲ್ಟಿಟಾಸ್ಕಿಂಗ್, ಸಂಪೂರ್ಣವಾಗಿ ತಪ್ಪಿಸಬೇಕು. ಸಂಶೋಧನೆಯು ಸಾಬೀತುಪಡಿಸಿದಂತೆ ಬಹು ಕಾರ್ಯಗಳನ್ನು ಮಾಡುವ ಜನರು ಕೆಲಸವನ್ನು ತಡವಾಗಿ ಮುಗಿಸುತ್ತಾರೆ ಮತ್ತು ಅವರ ಉತ್ಪಾದಕತೆ ತೀರಾ ಕಡಿಮೆಯಾಗುತ್ತದೆ. ಆದ್ದರಿಂದ ಒಂದು ಸಮಯದಲ್ಲಿ ಕೇವಲ ಒಂದೇ ಕೆಲಸವನ್ನು ಪೂರ್ಣ ಗಮನದಿಂದ ಮಾಡಬೇಕು. ನಿಮ್ಮ ಕೆಲಸವು ಒಂದು ದೊಡ್ಡ ಉದ್ದೇಶಕ್ಕೆ ಸಂಪರ್ಕ ಹೊಂದಿದಾಗ ಫ್ಲೋ ಇನ್ನಷ್ಟು ಆಳವಾಗುತ್ತದೆ. ಉದಾಹರಣೆಗೆ, ನೀವು ಬಾಣಸಿಗರಾಗಿದ್ದರೆ ನಾನು ಕೇವಲ ಅಡುಗೆ ಮಾಡುತ್ತಿಲ್ಲ, ಆದರೆ ಜನರ ಆರೋಗ್ಯಕ್ಕೆ ಕೊಡುಗೆ ನೀಡುತ್ತಿದ್ದೇನೆ ಎಂಬ ಮನಸ್ಥಿತಿಯಲ್ಲಿ ಕೆಲಸ ಮಾಡಬೇಕು. ಫ್ಲೋ ಕೇವಲ ಒಂದು ಮಾಯೆಯಲ್ಲ, ಅದು ನಿಮ್ಮ ದೈನಂದಿನ ಸಾಧನೆ. ಭಾಗ 2. ಒಕಿನಾವಾದ ದೀರ್ಘಾಯುಷ್ಯದ ಜೀವನ ಸೂತ್ರಗಳು. ಅಧ್ಯಾಯ 4. ಒಗಿಮೆ ಗ್ರಾಮದ 6 ದೀರ್ಘಾಯುಷ್ಯದ ರಹಸ್ಯಗಳು. ಒಗಿಮೆ ಗ್ರಾಮದ ಜನರು 90 ಮತ್ತು 100 ವರ್ಷಗಳ ವಯಸ್ಸಿನಲ್ಲಿಯೂ ಮಕ್ಕಳಂತಹ ಉತ್ಸಾಹದಿಂದ ಬದುಕುತ್ತಾರೆ. ಅವರ ಈ ದೀರ್ಘಾಯುಷ್ಯ ಮತ್ತು ಸಂತೋಷದ ಹಿಂದಿರುವ 6 ಪ್ರಮುಖ ರಹಸ್ಯಗಳನ್ನು ನಾವು ಈಗ ಆಳವಾಗಿ ಅರಿಯೋಣ. 1. ಎಂದಿಗೂ ನಿವೃತ್ತರಾಗಬೇಡಿ. ಜಪಾನಿನ ಜನರು ಕೆಲಸ ಮಾಡುವುದನ್ನು ಎಂದಿಗೂ ನಿಲ್ಲಿಸುವುದಿಲ್ಲ. ನೀವು ಕೆಲಸ ಮಾಡುವುದನ್ನು ಬಿಟ್ಟ ತಕ್ಷಣ ನೀವು ಜೀವಿಸುವುದನ್ನು ನಿಲ್ಲಿಸುತ್ತೀರಿ ಎಂಬ ದೃಢನಂಬಿಕೆ ಅವರದು. ಜಪಾನಿ ಭಾಷೆಯಲ್ಲಿ ನಿವೃತ್ತಿ ಎಂಬ ಪದವೇ ಇಲ್ಲ. ಪ್ರತಿಯೊಬ್ಬರೂ ಯಾವುದೋ ಒಂದು ಪದದಲ್ಲಿ ಸಕ್ರಿಯರಾಗಿರುತ್ತಾರೆ. ಅದು ಖುಷಿ ಮಾಡುವುದಿರಬಹುದು, ಅಡುಗೆ ಮಾಡುವುದಿರಬಹುದು, ಅಥವಾ ಇತರರ ಸಹಾಯ ಮಾಡುವುದಿರಬಹುದು. ನೀವು ನಿಮ್ಮನ್ನು ಉಪಯುಕ್ತ ಎಂದು ಭಾವಿಸುವವರೆಗೆ ಜೀವನವು ನಿಮಗೆ ಉಪಯುಕ್ತ ಮತ್ತು ಅರ್ಥಪೂರ್ಣವಾಗಿ ಕಾಣುತ್ತದೆ.
ಸ್ಪಷ್ಟವಾದ ಉದ್ದೇಶವಿರುವ ಜನರು ತಮ್ಮ ಕೊನೆಯ ಉಸಿರಿನವರೆಗೂ ಸಕ್ರಿಯರಾಗಿರುತ್ತಾರೆ. 2. ಹಾರ ಹಚಿಬು, ಹಾರ ಹಚಿಬಿಯು ಮತ್ತು ಸಂಯಮದ ಆಹಾರ. ಇದರರ್ಥ ನಿಮ್ಮ ಹೊಟ್ಟೆಯು 80% ಮಾತ್ರ ತುಂಬುವವರೆಗೆ ತಿನ್ನಿ. ಇನ್ನೂ ಸ್ವಲ್ಪ ಹಸಿವು ಉಳಿದಿದೆ, ಅಷ್ಟಕ್ಕೆ ನಿಲ್ಲಿಸಿ ಎಂಬುದು ಅವರ ಮಂತ್ರ. ಈ ಅಭ್ಯಾಸವು ಹೊಟ್ಟೆಯ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಿ ದೀರ್ಘಾಯುಷ್ಯಕ್ಕೆ ಕಾರಣವಾಗುತ್ತದೆ. ಇತ್ತೀಚಿನ ಅಧ್ಯಯನಗಳ ಪ್ರಕಾರ ಒಕಿನಾವಾದ ಜನರು ದಿನಕ್ಕೆ ಸರಾಸರಿ 1800 ರಿಂದ 1900 ಕ್ಯಾಲೋರಿಗಳನ್ನು ಮಾತ್ರ ತೆಗೆದುಕೊಳ್ಳುತ್ತಾರೆ. ಅವರು ಪ್ರತಿ ಊಟಕ್ಕೂ ಮೊದಲು ಪ್ರಾರ್ಥಿಸುತ್ತಾರೆ ಮತ್ತು ಕೃತಜ್ಞರಾಗಿರುತ್ತಾರೆ. 3. ಸರಳ ಮತ್ತು ತಾಜಾ ಆಹಾರ. ಈ ಹಿರಿಯರ ಆಹಾರದಲ್ಲಿ ತಾಜಾ ತರಕಾರಿಗಳು, ಟೋಫು, ಸೋಯಾ, ಸಮುದ್ರದ ತರಕಾರಿಗಳು, ಕಡಿಮೆ ಎಣ್ಣೆ, ಕಡಿಮೆ ಉಪ್ಪು ಮತ್ತು ಸಾಕಷ್ಟು ಹಸಿರು ಚಹಾ, ಗ್ರೀನ್ ಟೀ ಇರುತ್ತದೆ. ಅವರ ತಟ್ಟೆಯಲ್ಲಿ ಸುಮಾರು 206 ಬಗೆಯ ಸಸ್ಯಗಳು ಮತ್ತು ಗಿಡಮೂಲಿಕೆಗಳ ಉಲ್ಲೇಖವಿದೆ. 20% ಕ್ಯಾಲೋರಿಗಳು ಕೇವಲ ತರಕಾರಿಯಿಂದಲೇ ಬರುತ್ತವೆ. ಅವರು ಗೋಧಿ, ಮಾಂಸ ಮತ್ತು ಸಂಸ್ಕರಿಸಿದ ಆಹಾರವನ್ನು ಕಡಿಮೆ ಸೇವಿಸುತ್ತಾರೆ. 4. ದೀರ್ಘಾಯುಷ್ಯದ ಸೂಪರ್ಫುಡ್, ಸಿಹಿಗೆಣಸು. ನೇರಳೆ ಬಣ್ಣದ ಸಿಹಿಗೆಣಸುಗಳು, ಸ್ವೀಟ್ ಪೊಟೆಟೋಸ್ ಅವರ ಮುಖ್ಯ ಆಹಾರವಾಗಿದೆ. ಇದು ಹೆಚ್ಚಿನ ಫೈಬರ್ ಮತ್ತು ಆಂಟಿಆಕ್ಸಿಡೆಂಟ್ಗಳನ್ನು ಹೊಂದಿದೆ. ಈ ಗೆಣಸುಗಳಲ್ಲಿ ಕ್ಯಾನ್ಸರ್, ಮಧುಮೇಹ ಮತ್ತು ಬೊಜ್ಜು ಬರದಂತೆ ತಡೆಯುವ ರಾಸಾಯನಿಕಗಳಿವೆ. ಅಕ್ಕಿಗಿಂತಲೂ ಸಿಹಿ ಗೆಣಸುಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗುತ್ತದೆ. 5. ಸಾಮಾಜಿಕ ಸಂಪರ್ಕ ಮತ್ತು ಮೊಯಾಯಿ. ಮೊಯ್ ಒಂಟಿತನವು ವೃದ್ಧಾಪ್ಯವನ್ನು ಹೆಚ್ಚಿಸುತ್ತದೆ. ಇಲ್ಲಿನ ಜನರು ಮೊಯಾಯಿ ಎಂಬ ಸಣ್ಣ ಸಮುದಾಯ ಗುಂಪುಗಳನ್ನು ರಚಿಸುತ್ತಾರೆ. ಅಲ್ಲಿ 4 ರಿಂದ 5 ಜನರು ಒಟ್ಟಾಗಿ ಸೇರಿ ಮಾತನಾಡುತ್ತಾರೆ, ಹಾಡು ಹೇಳುತ್ತಾರೆ ಮತ್ತು ಪರಸ್ಪರ ಬೆಂಬಲ ನೀಡುತ್ತಾರೆ. ಈ ಗುಂಪು ಜೀವನದ ಪ್ರತಿಯೊಂದು ಕಷ್ಟದಲ್ಲೂ ಒಂದು ಛತ್ರಿಯಂತೆ ನಿಲ್ಲುತ್ತದೆ. ಪ್ರೀತಿ, ಸ್ನೇಹ ಮತ್ತು ನಗು ದೀರ್ಘಾಯುಷ್ಯದ ಅತ್ಯಂತ ದೊಡ್ಡ ಔಷಧಿಗಳು. ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು ನಿಮ್ಮ ಜೀವನಕ್ಕೆ ಮತ್ತೊಂದು ವರ್ಷವನ್ನು ಸೇರಿಸುತ್ತದೆ. 6. ಪ್ರತಿದಿನ ನಗು ಮತ್ತು ಆಶಾವಾದ. ಒಗಿಮೆ ಗ್ರಾಮದ ಜನರು ಸದಾ ನಗುತ್ತಾರೆ, ಹಾಡುತ್ತಾರೆ ಮತ್ತು ಹಾಸ್ಯ ಮಾಡುತ್ತಾರೆ. ಅವರಿಗೆ ವಯಸ್ಸು ಕೇವಲ ಸಂಖ್ಯೆ. 102 ವರ್ಷದ ಹಿರಿಯ ಮಹಿಳೆಯು ಬೆಳಿಗ್ಗೆ ಸೂರ್ಯನನ್ನು ನೋಡಿದರೆ ನನ್ನ ದಿನ ಉತ್ತಮವಾಯಿತು, ಉಳಿದಿದ್ದೆಲ್ಲ ಬೋನಸ್ ಎಂದು ಹೇಳುತ್ತಾರೆ. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಸಂತೋಷವನ್ನು ಕೊಡಬೇಕು ಮತ್ತು ಸದಾ ಕೃತಜ್ಞರಾಗಿರಬೇಕು. ಸಂತೋಷವಾಗಿ ಮತ್ತು ನಗುತ್ತಾ ಇರುವ ಜನರು ದುಃಖಿ ಮತ್ತು ಕೋಪಿಷ್ಠರಾಗಿರುವ ಜನರಿಗಿಂತ ಹೆಚ್ಚು ಕಾಲ ಬದುಕುತ್ತಾರೆ. ಅಧ್ಯಾಯ 5. ಸೌಮ್ಯ ಚಲನೆ ಮತ್ತು ದೈಹಿಕ ಸಕ್ರಿಯತೆ. ಇಕಿಗಾಯಿಯನ್ನು ಅನುಸರಿಸುವವರು ತಮ್ಮ ಜೀವನದುದ್ದಕ್ಕೂ ಚಲಿಸುತ್ತಲೇ ಇರುತ್ತಾರೆ. ಅವರಿಗೆ ಚಲನೆಯೇ ಜೀವನ, ಮೂವ್ಮೆಂಟ್ ಇಸ್ ಲೈಫ್. ಅವರು ಯಾವುದೇ ಕಠಿಣ ಜಿಮ್ ವ್ಯಾಯಾಮಗಳನ್ನು ಮಾಡುವುದಿಲ್ಲ, ಬದಲಿಗೆ ಸೌಮ್ಯ ಚಲನೆಗಳ ಜೆಂಟಲ್ ಮೂವ್ಮೆಂಟ್ಸ್ ಮೇಲೆ ಅವಲಂಬಿತರಾಗಿದ್ದಾರೆ. ತೋಟಗಾರಿಕೆ, ಮಣ್ಣು ಮುಟ್ಟುವುದು, ಮನೆಯ ಕೆಲಸಗಳನ್ನು ಮಾಡುವುದು, ಇಂತಹ ಸಣ್ಣ ಚಲನೆಗಳು ಅವರಿಗೆ ದೈಹಿಕ ಆರೋಗ್ಯ, ಮಾನಸಿಕ ಶಾಂತಿ ಮತ್ತು ದೈನಂದಿನ ಉದ್ದೇಶವನ್ನು ನೀಡುತ್ತವೆ. ದೀರ್ಘಕಾಲ ಕುಳಿತುಕೊಳ್ಳುವುದರ ಹಾನಿ. ದೀರ್ಘಕಾಲ ಕುಳಿತುಕೊಳ್ಳುವುದು ನಮ್ಮ ದೇಹದ ಜೀವಕೋಶಗಳಿಗೆ ಹಾನಿಕಾರಕವಾಗಿದೆ. ಇದರಿಂದ ಖಿನ್ನತೆ, ಅಧಿಕ ರಕ್ತದೊತ್ತಡ, ಅಸಮತೋಲಿತ ಆಹಾರ ಮತ್ತು ಕ್ಯಾನ್ಸರ್ನಂತಹ ರೋಗಗಳು ಬರುವ ಸಾಧ್ಯತೆ ಹೆಚ್ಚುತ್ತದೆ. ದೈಹಿಕ ಸೌಕರ್ಯಕ್ಕಾಗಿ ಹೆಚ್ಚು ಹೊತ್ತು ಕುಳಿತುಕೊಳ್ಳುವುದು ನಮ್ಮ ಜೀವಕೋಶಗಳಿಗೆ ಹಾನಿ ಮಾಡುತ್ತದೆ. ಚಲನೆಯ ಪರಿಹಾರಗಳು. ಇದನ್ನು ತಪ್ಪಿಸಲು ಪ್ರತಿದಿನ ಕನಿಷ್ಠ 20 ನಿಮಿಷ ನಡೆಯಿರಿ. ಲಿಫ್ಟ್ ಅಥವಾ ಎಲಿವೇಟರ್ಗಳನ್ನು ಬಳಸುವುದನ್ನು ತಪ್ಪಿಸಿ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ. ಇದರಿಂದ ನೀವು ಟಿವಿ ಮುಂದೆ ಹೆಚ್ಚು ಹೊತ್ತು ಕುಳಿತುಕೊಳ್ಳುವುದನ್ನು ತಪ್ಪಿಸಬಹುದು. ರೇಡಿಯೋ ತೈಸೋ ಮತ್ತು ಸ್ಥಿರತೆ. ಜಪಾನಿನಲ್ಲಿ ರೇಡಿಯೋ ಟೈಸೋ ಎಂಬ ಸಾರ್ವಜನಿಕ ವ್ಯಾಯಾಮದ ಅಭ್ಯಾಸ ಜನಪ್ರಿಯವಾಗಿದೆ. ಇದು ರೇಡಿಯೋದಲ್ಲಿ ಪ್ರಸಾರವಾಗುವ ಸರಳವಾದ, ಸೌಮ್ಯವಾದ ವ್ಯಾಯಾಮಗಳ ಒಂದು ರುಟೀನ್ ಆಗಿದೆ. ಉದಾಹರಣೆಗೆ, ತೋಳುಗಳನ್ನು ತಲೆಯ ಮೇಲೆತ್ತಿ ಮತ್ತೆ ಕೆತ್ತರುವಂತಹ ಸರಳ ವಿಧಾನಗಳನ್ನು ಇದು ಒಳಗೊಂಡಿದೆ. ನಿಮ್ಮ ಮನಸ್ಸು ಮತ್ತು ದೇಹದ ಚಲನೆಯನ್ನು ಕಾಪಾಡಿಕೊಳ್ಳಲು ನೀವು ಸಹ ಆಗಾಗ ಎದ್ದು ನಿಮ್ಮ ಕಚೇರಿಯಲ್ಲಿ ನಡೆಯಬಹುದು. ಇಕಿಗಾಯಿ ಪಾಲಿಸುವ ಜನರು ವೇಗದ ಮೇಲೆ ಅಲ್ಲ, ಸ್ಥಿರತೆಯ ಮೇಲೆ ನಂಬಿಕೆ ಇಡುತ್ತಾರೆ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಚಲಿಸುವುದು ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದೇ ದೀರ್ಘಾವಧಿಯ ಫಿಟ್ನೆಸ್ಗೆ ನಿಜವಾದ ರಹಸ್ಯವಾಗಿದೆ. ನೀವು ನಡೆಯುತ್ತಾ ಇದ್ದರೆ ವಯಸ್ಸು ಕೂಡ ನಡೆಯುತ್ತಾ ಇರುತ್ತದೆ. ನೀವು ನಿಂತರೆ ಮೊದಲು ದೇಹ ಸುಸ್ತಾಗುತ್ತದೆ, ನಂತರ ಮನಸ್ಸು. ಭಾಗ 3. ಜಪಾನಿನ ತತ್ವಶಾಸ್ತ್ರ ಮತ್ತು ದೃಢತೆ. ಅಧ್ಯಾಯ 6. ವಾಬಿ ಸಾಬಿ, ಕಿನ್ಸುಗಿ ಮತ್ತು ದೃಢತೆಯ ಪಾಠ. ಜೀವನದ ಬಿರುಕುಗಳಲ್ಲಿಯೂ ಸೌಂದರ್ಯವಿದೆ ಎಂದು ಜಪಾನಿನ ತತ್ವಶಾಸ್ತ್ರ ಹೇಳುತ್ತದೆ. 1. 7 ಬಾರಿ ಬೀಳು, 8 ಬಾರಿ ಎದ್ದು ನಿಲ್ಲು. ಇದು ಜಪಾನಿನ ಒಂದು ಪ್ರಸಿದ್ಧ ಗಾದೆ. ಬೀಳುವುದು ಜೀವನದ ಒಂದು ಭಾಗವಾದರೆ ಪ್ರತಿ ಬಾರಿ ಎದ್ದು ನಿಲ್ಲುವುದು ಅವರ ಇಕಿಗಾಯಿಯ ಒಂದು ಭಾಗ. 2. ವಾಬಿ ಸಾಬಿ. ಈ ತತ್ವಶಾಸ್ತ್ರವು ಅಪೂರ್ಣತೆಯಲ್ಲಿ, ಅಸ್ಥಿರತೆಯಲ್ಲಿ ಮತ್ತು ತಾತ್ಕಾಲಿಕತೆಯಲ್ಲಿ ಸೌಂದರ್ಯವನ್ನು ಕಾಣುವುದು ಎಂದು ಕಲಿಸುತ್ತದೆ. ಈ ಜಗತ್ತಿನಲ್ಲಿ ಯಾವುದೂ ಪರಿಪೂರ್ಣವಲ್ಲ ಮತ್ತು ಯಾವುದೂ ಶಾಶ್ವತವಲ್ಲ. 3. ಕಿನ್ಸುಗಿ. ಇದು ಒಡೆದ ಪಾತ್ರೆಗಳನ್ನು ಬಂಗಾರದ ಪುಡಿಯಿಂದ ಮಾಡಿದ ಅಂಟು ಬಳಸಿ ಮತ್ತೆ ಜೋಡಿಸುವ ಕಲೆ. ಇದರ ಹಿಂದಿನ ನಂಬಿಕೆ ಏನೆಂದರೆ, ಯಾವಲ್ಲಿ ಬಿರುಕು ಇರುತ್ತದೆಯೋ ಅಲ್ಲಿಂದಲೇ ಹೊಸ ಬೆಳಕು ಒಳಗೆ ಪ್ರವೇಶಿಸುತ್ತದೆ. ನಮ್ಮ ಜೀವನದಲ್ಲಿ ಸಂಭವಿಸುವ ತಪ್ಪುಗಳು, ದುಃಖಗಳು, ವೈಫಲ್ಯಗಳು ಇವು ನಮ್ಮನ್ನು ಮುರಿಯುವುದಿಲ್ಲ, ಬದಲಿಗೆ ನಮ್ಮನ್ನು ಹೆಚ್ಚು ನವೀಕರಿಸುತ್ತವೆ ಮತ್ತು ಬಲಪಡಿಸುತ್ತವೆ.
4. ಚಿಂತೆ ನಿವಾರಣೆ ಮತ್ತು ಸ್ವೀಕಾರ. ಒತ್ತಡ ಮತ್ತು ಖಿನ್ನತೆಯನ್ನು ದೀರ್ಘಾಯುಷ್ಯದ ಶತ್ರುಗಳು ಎಂದು ಪರಿಗಣಿಸಲಾಗುತ್ತದೆ. ಚಿಂತೆಯಿಂದ ದೂರವಿರಲು ಹೊರಗೆ ಬನ್ನಿ ಮತ್ತು ಜನರೊಂದಿಗೆ ಬೆರೆಯಿರಿ. ಇಕಿಗೈ ಅನುಸರಿಸುವವರು ಪ್ರತಿದಿನ ಕನಿಷ್ಠ 10 ನಿಮಿಷ ಧ್ಯಾನ ಮಾಡುತ್ತಾರೆ, ಪ್ರಕೃತಿಯಲ್ಲಿ ನಡೆಯುತ್ತಾರೆ ಮತ್ತು ತಮ್ಮ ಉಸಿರಾಟವನ್ನು ಅನುಭವಿಸುತ್ತಾರೆ. ಶಾಂತಿಯು ನಿಯಂತ್ರಣದಿಂದ ಬರುವುದಿಲ್ಲ, ಅದು ಸ್ವೀಕಾರದಿಂದ ಬರುತ್ತದೆ. ಬದಲಾಗುತ್ತಿರುವ ದೇಹ ಮತ್ತು ಜಗತ್ತನ್ನು ಅವರು ಪ್ರೀತಿಯಿಂದ ಸ್ವೀಕರಿಸುತ್ತಾರೆ. ಒಬ್ಬ ಹಿರಿಯ ವ್ಯಕ್ತಿ ಹೇಳುವಂತೆ, ನಾನು ಕೆಟ್ಟದ್ದನ್ನು ಅನುಭವಿಸಿದಾಗ ನಾನು ನನಗೆ ಹೇಳಿಕೊಳ್ಳುತ್ತೇನೆ, ಇದು ಕೂಡ ಹಾದು ಹೋಗುತ್ತದೆ. ನೆನಪಿಡಿ, ಇಕಿಗಾಯ್ ಹೇಳುತ್ತದೆ, ಪರಿಪೂರ್ಣರಾಗುವ ಯತ್ನದಲ್ಲಿ ಬೀಳಬೇಡಿ. ಒಡೆಯಿರಿ, ಸೇರಿಕೊಳ್ಳಿ, ಸರಿಪಡಿಸಿಕೊಳ್ಳಿ, ಏಕೆಂದರೆ ನಿಜವಾದ ಸುಂದರತೆ ಅಪೂರ್ಣತೆಯಲ್ಲಿಯೇ ಅಡಗಿದೆ. ಭಾಗ 4. ನಿಮ್ಮ ಇಕಿಗಾಯಿಯನ್ನು ಕಂಡುಕೊಳ್ಳುವುದು ಮತ್ತು ಅದನ್ನು ಬದುಕುವುದು. ಅಧ್ಯಾಯ 7. ನಿಮ್ಮ ಇಕಿಗಾಯಿಯನ್ನು ಕಂಡುಹಿಡಿಯುವ 12 ಮಹತ್ವದ ಹೆಜ್ಜೆಗಳು. ನಿಮ್ಮ ಇಕಿಗಾಯಿಯನ್ನು ಕಂಡುಹಿಡಿಯಲು ಬೇಕಾಗಿರುವುದು ಕೇವಲ ಸ್ವಲ್ಪ ನೆಮ್ಮದಿ, ಸ್ವಲ್ಪ ಪ್ರಾಮಾಣಿಕತೆ ಮತ್ತು ನಿಮ್ಮ ಅಂತರಂಗದ ಧ್ವನಿಯನ್ನು ಆಲಿಸುವ ಪ್ರವೃತ್ತಿ. ಇಕಿಗಾಯಿಯನ್ನು ಕಂಡುಕೊಂಡರೆ ರಾತ್ರಿ ನೆಮ್ಮದಿಯಿಂದ ಮಲಗಲು ಮತ್ತು ಬೆಳಿಗ್ಗೆ ಸಂತೋಷದಿಂದ ಏಳಲು ಒಂದು ಕಾರಣ ಸಿಗುತ್ತದೆ. 1. ನಿಮ್ಮ 4 ವಲಯಗಳನ್ನು ಪ್ರಾಮಾಣಿಕವಾಗಿ ಅನ್ವೇಷಿಸಿ. ನೀವು ಪ್ರೀತಿಸುವುದು ಯಾವುದು, ಯಾವುದರಲ್ಲಿ ಉತ್ತಮರು, ಜಗತ್ತಿಗೆ ಏನು ಬೇಕು ಮತ್ತು ಯಾವುದಕ್ಕೆ ಹಣ ಸಿಗಬಹುದು ಎಂಬ 4 ಮಹತ್ವದ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರಿಸಿ. 2. ನಿಮ್ಮ ಪ್ಯಾಷನ್ನ ವಲಯವನ್ನು ಪೋಷಿಸಿ. ಇಕಿಗಾಯಿಯನ್ನು ಹುಡುಕಲು ನೀವು ಇಷ್ಟಪಡುವ ಮತ್ತು ಅದರಲ್ಲಿ ಉತ್ತಮವಾಗಿರುವ ಕೆಲಸಗಳಿಗೆ ಹೆಚ್ಚು ಸಮಯವನ್ನು ಮೀಸಲಿಡಿ. ಇಷ್ಟವಿಲ್ಲದ ಅಥವಾ ಕೌಶಲ್ಯವಿಲ್ಲದ ಕೆಲಸಗಳಿಗಾಗಿ ಸಮಯವನ್ನು ವ್ಯರ್ಥ ಮಾಡುವುದನ್ನು ನಿಲ್ಲಿಸಿ. ಲೇಖಕರು ನೀಡಿದ 4 ಸ್ಕ್ವೇರ್ಗಳಲ್ಲಿ ಹೆಚ್ಚಿನ ಜನರು ಇಷ್ಟವಿಲ್ಲದ ಕೆಲಸಗಳಲ್ಲಿ ಹೆಚ್ಚು ಸಮಯ ಕಳೆಯುತ್ತಾರೆ. ಅದನ್ನು ಕಡಿಮೆ ಮಾಡಿ ಇಷ್ಟಪಡುವ ಕೆಲಸಗಳ ಮೇಲೆ ಗಮನ ಕೇಂದ್ರೀಕರಿಸಿ. 3. ಫ್ಲೋ ಸ್ಥಿತಿಯನ್ನು ಪ್ರತಿದಿನ ಸಾಧಿಸಿ. ನಿಮ್ಮ ಕೆಲಸದಲ್ಲಿ ಸಂಪೂರ್ಣವಾಗಿ ಕೇಂದ್ರೀಕರಿಸಿ. ಗೊಂದಲಗಳನ್ನು ತಪ್ಪಿಸಿ. ನಿಮ್ಮ ಕೌಶಲ್ಯಕ್ಕೆ ಸ್ವಲ್ಪ ಸವಾಲು ಒಡ್ಡುವಂತಹ ಕೆಲಸಗಳನ್ನು ಆರಿಸಿ. ಒಂದು ಸಮಯದಲ್ಲಿ ಕೇವಲ ಒಂದು ಕೆಲಸವನ್ನು ಪೂರ್ಣಗೊಳಿಸಲು ಗಮನ ಕೊಡಿ. 4. ಜಪಾನಿನ ಆಹಾರ ತತ್ವಗಳನ್ನು ಪಾಲಿಸಿ. ಹಾರ ಹಾಚಿಬು 80% ಮಾತ್ರ ಊಟ ತತ್ವವನ್ನು ಅನುಸರಿಸಿ. ತಾಜಾ ತರಕಾರಿಗಳು ಮತ್ತು ಸಿಹಿಗೆಣಸುಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ. 5. ಸೌಮ್ಯ ಚಲನೆ ಮತ್ತು ದೈಹಿಕ ಸಕ್ರಿಯತೆ. ಪ್ರತಿದಿನ ಕನಿಷ್ಠ 20 ನಿಮಿಷ ನಡೆಯಿರಿ. ದೀರ್ಘಕಾಲ ಕುಳಿತುಕೊಳ್ಳುವುದನ್ನು ತಪ್ಪಿಸಿ. 6. ಉದ್ದೇಶಪೂರ್ವಕ ಜೀವನ ನಡೆಸುವ ಪ್ರತಿಜ್ಞೆ. ನಿಮ್ಮ ಜೀವನದಲ್ಲಿ ಒಂದು ಸ್ಪಷ್ಟವಾದ, ಚಿಕ್ಕದಾದರೂ ಸರಿ, ಗುರಿಯನ್ನು ಇರಿಸಿಕೊಳ್ಳಿ. ಇದು ಮನೆ ಖರೀದಿಸುವುದು, ವಿಶೇಷವಾದ ಅಡುಗೆ ಮಾಡುವುದು ಅಥವಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವಂತಹ ಗುರಿಯಾಗಿರಬಹುದು. ಗುರಿಗಳು ನಿಮಗೆ ಪ್ರತಿದಿನ ನಿಲ್ಲಲು ಪ್ರೇರಣೆ ನೀಡುತ್ತವೆ. 7. ಸಾಮಾಜಿಕವಾಗಿ ಸದಾ ಸಂಪರ್ಕದಲ್ಲಿರಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿರಿ. ಮೋಯಾಯಿ ಸಮುದಾಯದಂತೆ ನಿಮ್ಮ ಪ್ರೀತಿಪಾತ್ರರೊಂದಿಗೆ ನಗುವುದು ದೀರ್ಘಾಯುಷ್ಯಕ್ಕೆ ಪ್ರಮುಖವಾಗಿದೆ. 8. ಉತ್ತಮ ಆರಂಭಿಕ ಅಭ್ಯಾಸಗಳನ್ನು ರೂಪಿಸಿಕೊಳ್ಳಿ. ಸಮಯಕ್ಕೆ ಸರಿಯಾಗಿ ಬೇಗನೆ ಎದ್ದು ಓಟ, ಯೋಗ ಅಥವಾ ಗಿಡಗಳಿಗೆ ನೀರು ಹಾಕುವಂತಹ ಯಾವುದಾದರೂ ಸಣ್ಣ ಕೆಲಸ ಮಾಡಿ. ನಿಮ್ಮ ಉಗುರುಗಳು ಮತ್ತು ಕೈಗಳು ಸದಾ ಕ್ರಿಯಾಶೀಲವಾಗಿಯಂತೆ ನೋಡಿಕೊಳ್ಳಿ, ಏಕೆಂದರೆ ವೃದ್ಧಾಪ್ಯದಲ್ಲಿ ನಿಮ್ಮ ಚುರುಕುತನವು ನಿಮ್ಮ ಬೆರಳ ತುದಿಯಲ್ಲಿದೆ. 9. ಆಶಾವಾದಿ ಮತ್ತು ಕೃತಜ್ಞರಾಗಿರಿ. ಪ್ರತಿದಿನ ನಿಮಗೆ ನೀವೇ ಹೇಳಿ, ಇಂದು ಉತ್ತಮ ಮತ್ತು ಶಕ್ತಿಯುತ ದಿನವಾಗಲಿದೆ, ಅದನ್ನು ಸಂಪೂರ್ಣವಾಗಿ ಜೀವಿಸುತ್ತೆ. ನಗುವನ್ನು ನಿಮ್ಮ ಆದ್ಯತೆಯನ್ನಾಗಿ ಮಾಡಿಕೊಳ್ಳಿ. ನೀವು ಜೀವಂತವಾಗಿರುವುದಕ್ಕೆ ಕೃತಜ್ಞರಾಗಿರಿ ಮತ್ತು ಪ್ರತಿದಿನಕ್ಕೂ ಧನ್ಯವಾದ ಹೇಳಿ. 10. ಸರಳತೆಗೆ ಒತ್ತು ನೀಡಿ. ಸಂತೋಷವು ಕೇವಲ ಬೃಹತ್ ಭೌತಿಕ ವಸ್ತುಗಳಲ್ಲಿಲ್ಲ, ಬದಲಿಗೆ ಒಂದು ಸಕ್ರಿಯ ದೈನಂದಿನ ರೂಟೀನ್, ಶಾಂತಿಯುತ ಮನಸ್ಸು ಮತ್ತು ಸೌಹಾರ್ದಯುತ ವಾತಾವರಣದಲ್ಲಿ ಇದೆ. 11. ಪ್ರಸ್ತುತ ಕ್ಷಣದ ಸಂತೋಷವನ್ನು ಅನುಭವಿಸಿ. ಭವಿಷ್ಯದ ಬಗ್ಗೆ ಅತಿಯಾಗಿ ಚಿಂತಿಸುವುದನ್ನು ನಿಲ್ಲಿಸಿ. ನಮ್ಮ ಮನಸ್ಸಿನ ಶಾಂತಿ ಮತ್ತು ಸಂತೋಷವನ್ನು ನಿಯಂತ್ರಿಸುವ ಪ್ರಬಲವಾದ ಶಕ್ತಿ ನಿಮ್ಮ ವರ್ತಮಾನದಲ್ಲಿ ಮಾತ್ರ ಇದೆ. 12. ನೀವು ಏಕೆ ಜೀವಿಸುತ್ತಿದ್ದೀರಿ ಎಂಬುದನ್ನು ಎಂದಿಗೂ ಮರೆಯಬೇಡಿ. ನಿಮ್ಮ ಉದ್ದೇಶವೇ ನಿಮಗೆ ಶಕ್ತಿ ನೀಡುತ್ತದೆ. ನಿಮ್ಮ ಇಕಿಗಾಯಿಯನ್ನು ಕಂಡುಕೊಂಡ ನಂತರ ಅದನ್ನು ಎಂದಿಗೂ ಮರೆಯದೆ ಪ್ರತಿದಿನವೂ ಅದರ ಕಡೆಗೆ ನಡೆಯಿರಿ. ಅಧ್ಯಾಯ 9. ಇಕಿಗಾಯಿಯ 10 ಸುವರ್ಣ ನಿಯಮಗಳು ಮತ್ತು ಅಂತಿಮ ಪಾಠ. ಜೀವನವು ಉದ್ದವಾಗಿದ್ದರೂ ಅಥವಾ ಚಿಕ್ಕದಾಗಿದ್ದರೂ ಅದು ಅರ್ಥಹೀನವಾಗಿದ್ದರೆ ಅಪೂರ್ಣ. ಇಕಿಗಾಯಿ ನಮಗೆ ಕಲಿಸುತ್ತದೆ, ನಮಗೆ ಸಾಯಲು ಭಯವಿಲ್ಲ, ಆದರೆ ಇಕಿಗೈ ಇಲ್ಲದೆ ಬದುಕಲು ಭಯವಿದೆ. ನಿಮ್ಮ ಜೀವನವನ್ನು ಪೂರ್ಣವಾಗಿ ಮತ್ತು ಉದ್ದೇಶಪೂರ್ವಕವಾಗಿ ಜೀವಿಸಲು ಜಪಾನಿನ ಹಿರಿಯರು ನೀಡಿದ ಈ 10 ಸುವರ್ಣ ನಿಯಮಗಳನ್ನು ನೀವು ಸದಾ ನೆನಪಿಟ್ಟುಕೊಳ್ಳಬೇಕು. 1. ಸದಾ ಸಕ್ರಿಯರಾಗಿರಿ, ಎಂದಿಗೂ ನಿವೃತ್ತಾಗಬೇಡಿ. ನಿಮ್ಮ ಪ್ಯಾಷನ್ನೊಂದಿಗೆ ನಿಮ್ಮ ಕೊನೆಯ ಉಸಿರಿನವರೆಗೂ ಸಕ್ರಿಯವಾಗಿರಿ. 2. ನಿಧಾನವಾಗಿ ನಡೆಯಿರಿ, ಆತುರ ಪಡಬೇಡಿ. ನಿಧಾನವಾದ ವೇಗದಲ್ಲಿ ಜೀವನವನ್ನು ಅನುಭವಿಸಿ. ಜೀವನವು ಒಂದು ಮ್ಯಾರಥಾನ್ 100 ಮೀಟರ್ ಓಟವಲ್ಲ. 3. ನಿಮ್ಮ ಊಟದಲ್ಲಿ ಸಂಯಮವಿರಲಿ, 80% ಮಾತ್ರ ತಿನ್ನಿರಿ. ಹಾರ ಹಾಚಿಬು. 4. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಸದಾ ಸಂಪರ್ಕದಲ್ಲಿರಿ. ಈ ಸಂಬಂಧಗಳು ನಿಮ್ಮ ದೀರ್ಘಾಯುಷ್ಯಕ್ಕೆ ಬಹುಮುಖ್ಯ. 5. ಪ್ರತಿದಿನ ನಗಲು ಒಂದು ಕಾರಣವನ್ನು ಕಂಡುಕೊಳ್ಳಿ. ನಗು ಮತ್ತು ಆಶಾವಾದವು ನಿಮ್ಮ ದೀರ್ಘಾಯುಷ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತವೆ. 6. ಪ್ರಕೃತಿಯೊಂದಿಗೆ ಸಂಪರ್ಕ ಸಾಧಿಸಿ ನಡೆಯಿರಿ, ನೋಡಿ, ಅನುಭವಿಸಿ.
7. ನಿಮ್ಮ ದೇಹವನ್ನು ಪ್ರತಿದಿನ ಹಗುರವಾಗಿ ಚಲಿಸುತ್ತಾ ಇರಿ. ನಡೆಯುತ್ತಲೇ ಇರಿ. 8. ನಿಮ್ಮ ಹೃದಯದ ಮಾತನ್ನು ಆಲಿಸಿ, ಅದೇ ನಿಮ್ಮ ಇಕಿಗೈ. 9. ಭವಿಷ್ಯದ ಚಿಂತೆಯನ್ನು ಕಡಿಮೆ ಮಾಡಿ ವರ್ತಮಾನದ ಆನಂದವನ್ನು ಹೆಚ್ಚಿಸಿ. ನೀವು ನಿಯಂತ್ರಿಸಬಹುದಾದ ಇಂದಿನ ಕ್ಷಣದಲ್ಲಿ ಬದುಕಿ. 10. ನೀವು ಏಕೆ ಜೀವಿಸುತ್ತಿದ್ದೀರಿ ಎಂಬುದನ್ನು ಎಂದಿಗೂ ಮರೆಯಬೇಡಿ. ನಿಮ್ಮ ಜೀವನದ ಕಾರಣವನ್ನು ತಿಳಿದು ಅದನ್ನು ಪೂರ್ಣಗೊಳಿಸಲು ಬದುಕಿರಿ. ಇಕಿಗಾಯಿ ಕೇವಲ ಜಪಾನಿನ ಪಾಠವಲ್ಲ, ಇದು ನಮ್ಮೆಲ್ಲರ ವೈಯಕ್ತಿಕ ಮಂತ್ರ. ಜೀವಿಸುವ ಕಾರಣವನ್ನು ತಿಳಿದು ಪ್ರತಿದಿನ ಅದನ್ನು ಸರಳತೆ ಮತ್ತು ಪ್ರೀತಿಯಿಂದ ಬದುಕಿ. ಈಗ ಪ್ರಶ್ನೆಯು ಇಷ್ಟೇ ಅಲ್ಲ, ನೀವು ಎಷ್ಟು ವರ್ಷ ಬದುಕುತ್ತೀರಿ? ಬದಲಿಗೆ ನೀವು ಪ್ರತಿದಿನವನ್ನು ಉದ್ದೇಶಪೂರ್ವಕವಾಗಿ ಮತ್ತು ಪೂರ್ಣವಾಗಿ ಜೀವಿಸುತ್ತಿದ್ದೀರಾ ಅಥವಾ ಇಲ್ಲವೇ? ನಮ್ಮ ಪ್ರೀತಿಯ ವೀಕ್ಷಕರೇ, ಇಕಿಗಾಯ್ ಪುಸ್ತಕದ ಈ ಆಳವಾದ ಮತ್ತು ವಿಸ್ತಾರವಾದ ವಿಶ್ಲೇಷಣೆಯು ನಿಮ್ಮ ಹೃದಯವನ್ನು ತಲುಪಿದೆ ಎಂದು ನಾವು ಭಾವಿಸುತ್ತೇವೆ. ಜೀವನವು ಒಂದು ವೇಳೆ ಮರಳಿನಂತೆ ಕಂಡರೂ ಇಕಿಗಾಯಿಯಿಂದ ನೀವು ಆ ಮರಳನ್ನು ಸಹ ಅರ್ಥಪೂರ್ಣ ಕಣಗಳಾಗಿ ಪರಿವರ್ತಿಸಬಹುದು. ಪ್ರತಿಯೊಂದು ಕಣದಲ್ಲೂ ಉದ್ದೇಶ, ಪ್ರತಿ ಕ್ಷಣದಲ್ಲೂ ನೆಮ್ಮದಿಯನ್ನು ತುಂಬಿರಿ. ನಿಮ್ಮ ಜೀವನದಲ್ಲಿ ಎದ್ದು ನಿಲ್ಲಲು ಕಾರಣವಾದ ಆ ಇಕಿಗಾಯಿ ಯಾವುದು ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ನಿಮ್ಮ ಪ್ರತಿಕ್ರಿಯೆಗಳು ಮತ್ತು ಅನಿಸಿಕೆಗಳು ನಮಗೆ ಅಮೂಲ್ಯ. ಈ ಜ್ಞಾನದ ಕಥೆಯು ನಿಮ್ಮ ಜೀವನಕ್ಕೆ ಹೊಸ ದೃಷ್ಟಿಕೋನ ನೀಡಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಪುಸ್ತಕಧಾರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕೂಡ ಒತ್ತಿ. ಇದರಿಂದ ನಮ್ಮ ಮುಂದಿನ ಅದ್ಭುತ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಕ್ಷಣ ತಲುಪುತ್ತದೆ. ಈ ವಿಡಿಯೋ ಜೀವನದಲ್ಲಿ ನಗಲು ಮರೆತು ಹೋದವರನ್ನು ತಲುಪಲಿ. ಅಲ್ಲಿಯವರೆಗೆ ಪ್ರತಿಯೊಂದು ದಿನವನ್ನು ಅರ್ಥಪೂರ್ಣವಾಗಿ ಮತ್ತು ಸಂತೋಷದಿಂದ ಜೀವಿಸಿ. ನಮಸ್ಕಾರ.